ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಬಿಹಾರ್ನಲ್ಲಿ ಮದುವೆ ಹೇಗೆ ನಡೆಯುತ್ತೆ, ಅಲ್ಲಿಯ ಸಂಪ್ರದಾಯ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಾಗಿ ಬಡವ್ರ ಮನೆ ಮದುವೆ ಅಂತ ಅಂದಾಗ ಮನೆಯಲ್ಲಿ ಯಾವುದೇ ರೀತಿಯಾದಂಥ ವಸತಿ ಇಲ್ಲ, ಅಷ್ಟು ಹಣಕಾಸು ಖರ್ಚು ಮಾಡಿ ಮದುವೆ ಮಾಡೋಕ್ಕಾಗಲ್ಲ ಅಂದಾಗ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಮಾಡ್ತಾರೆ. ದೇವಸ್ಥಾನಕ್ಕೆ ಮೊದಲಾಗಿ ಹೆಣ್ಣಿನ ಮನೆಯವರು ಬರ್ತಾರೆ. ಅದಾದಮೇಲೆ ಗಂಡಿನ ಮನೆಯವರು ಬಾರಾತಿ ಅಂತ ಹೇಳ್ತಾರೆ. ಗಂಡಿನ ಮನೆಯವರು ದೇವಸ್ಥಾನಕ್ಕೆ ಬರ್ತಾರೆ. ಬಂದಾದಮೇಲೆ ಹೆಣ್ಣಿನ ಕೈಲಿ ಗಂಡಿಗೆ ಆರತಿಯನ್ನು ಮಾಡಿಸಿ ಸ್ವಾಗತ ಮಾಡಿಸ್ತಾರೆ. ಅದಾದಮೇಲೆ ಹಾರದ ಒಂದು ಬದಲಾವಣೆ ಸಂಪ್ರದಾಯ ನಡೆಯುತ್ತೆ. ಹೆಚ್ಚಾಗಿ ಇಲ್ಲಿ ಹೂವಿನ ಹಾರ ಸಿಗದೇ ಇರೋ ಕಾರಣ ಈ ಥರ ರೆಡಿಮೇಡ್ ಪೇಪರ್ನಲ್ಲಿ ಕಲರ್ ಪೇಪರ್ನಲ್ಲಿ ಮಾಡಿರುವಂಥ ಮಾಲೆ ಸಿಕ್ಕತ್ತೆ. ಇದನ್ನು ಹೆಣ್ಣು ಗಂಡಿಗೆ 5 ಸರಿ ಹಾಕಿ ತೆಗೆದು ಮಾಡ್ತಾರೆ. ಅದಾದಮೇಲೆ ಗಂಡು ಕೂಡ ಹೆಣ್ಣಿಗೆ 5 ಸರಿ ಮಾಲೆಯನ್ನು ತೆಗೆದು ಹಾಕಿ ಮಾಡ್ತಾರೆ. ಇದನ್ನು ಮಾಲಾ ಪೇರಿ ಅಂಥೇಳಿ ಕರೀತಾರೆ. ಅದಾದಮೇಲೆ ಗಲ್ಸೇದಿ ಅಂತ ನಡೆಯುತ್ತೆ. ಇದರಲ್ಲಿ ಹೆಣ್ಣಿನ ಮನೆಯಲ್ಲಿ ಬಂದಿರುವಂಥ ಹೆಂಗಸರೆಲ್ಲ ಒಂದು ತಟ್ಟೆನಲ್ಲಿ ದೀಪ ಇಟ್ಟು ಆ ದೀಪಕ್ಕೆ ಮಾವಿನ ಎಲೆನ ಮುಟ್ಟಿಸಿ ಗಂಡಿನ 2 ಕೆನ್ನೆಗೆ ಮುಟ್ಟಿಸ್ತಾರೆ. ಅದಾದಮೇಲೆ ಅಕ್ಷತೆ ಮತ್ತು ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂಥ ಸಣ್ಣ ಸಣ್ಣ ಉಂಡೆಗಳನ್ನ ಗಂಡಿನ ಹಿಂಭಾಗಕ್ಕೆ ಈ ಥರ 3-4 ಸರಿ ಬಿಸಾಕ್ತಾರೆ. ಇದನ್ನು ದೃಷ್ಟಿ ತೆಗೆಯೋ ಶಾಸ್ತ್ರ ಅಂತ ಕೂಡ ಹೇಳ್ಬೋದು. ಅದಾದಮೇಲೆ ಪಂಡಿತರೆಲ್ಲ ಬಂದಾಗ ಹೆಣ್ಣಿನ ತಂದೆ ಗಂಡಿಗೆ ಬಟ್ಟೆಯನ್ನು ಮತ್ತು ಅವ್ರೇನು ಗಂಡಿಗೆ ಕೊಡಬೇಕು ಅಂತ ಇರ್ತಾರೋ ಅದನ್ನೆಲ್ಲ ಕೂಡ ಈ ಟೈಮ್ನಲ್ಲಿ ಗಂಡಿಗೆ ದಾನ ಮಾಡ್ತಾರೆ. ಇದನ್ನು ಬಟ್ಟೆ ದಾನ ಮಾಡೋದು ಅಂತ ಕೂಡ ಹೇಳ್ತಾರೆ ಅಲ್ಲಿ. ಅದಾದಮೇಲೆ ಹೆಣ್ಣನ್ನು ಕರ್ಕೊಂಡು ಬರ್ತಾರೆ. ಹೆಣ್ಣಿಗೂ ಕೂಡ ಗಂಡಿನ ಮನೆಯಲ್ಲಿ ಏನೇನು ಒಡವೆಗಳು, ಬಟ್ಟೆಗಳು, ಮೇಕಪ್ ಸೆಟ್ಟು ಇದನ್ನೆಲ್ಲ ತಂದಿರ್ತಾರಲ್ವ, ಅದನ್ನೆಲ್ಲ ಕೂಡ ಗಂಡಿನ ತಂದೆ ಹೆಣ್ಣಿಗೆ ಬಟ್ಟೆ ದಾನವನ್ನು ಮಾಡ್ತಾರೆ. ಅದಾದಮೇಲೆ ಹೆಣ್ಣಿನ ತಂದೆ ಮತ್ತು ಗಂಡಿನ ತಂದೆ ಇಬ್ಬರೂ ಒಬ್ರಿಗೊಬ್ಬರು 5 ಸರಿ ತಪ್ಕೊಳ್ತಾರೆ. ಇದನ್ನು ಸಂಬಂಧಿ ಮಿಲನ್ ಅಂತ ಕೂಡ ಕರೀತಾರೆ. ಸಂಬಂಧಿಗಳ ಇಬ್ಬರ ಮಿಲನ ಆದಮೇಲೆ ಗಂಡಿನ ಮನೆಯಿಂದ ಹೆಣ್ಣಿಗೆ ಏನಾದರೂ ಗಿಫ್ಟ್ ಏನಾದರೂ ಕೊಡಬೇಕು ಅಂದಾಗ ಈ ಥರ ದುಡ್ಡು ಕಾಸು ಏನಿದ್ರು ಇಟ್ಬಿಟ್ಟು ಅವರಿಗೆ ಕುಂಕುಮನ ಇಟ್ಟು ಹೆಣ್ಣಿಗೂ ಕೂಡ ದೃಷ್ಟಿ ತೆಗಿತಾರೆ. ಅದಾದಮೇಲೆ ಮುಹೂರ್ತದ ಬಟ್ಟೆಯನ್ನು ಹಾಕ್ಕೊಬರೋಕ್ಕೆ ಹೆಣ್ಣಿಗೆ ಕಳಿಸ್ತಾರೆ. ಹೆಣ್ಣು ಎಲ್ಲ ರೆಡಿ ಆದಮೇಲೆ ಗಂಡು ಹೋಗಿ ಹೆಣ್ಣನ್ನು ಆಸೆ ಮನೆಗೆ ಕರ್ಕೊಬರ್ತಾರೆ. ನಮ್ಮ ಕಡೆ ಹೇಗೆ ತೆಂಗಿನಕಾಯಿ ಇಟ್ಟು ಹಾಲು ಹುಯ್ತಾರೋ ಅದೇ ಥರ ಇಲ್ಲಿ ಶಂಕುನ ಇಟ್ಟು ಅದ್ರ ಮೇಲೆ ನೀರು ಇಸ್ತಾರೆ. ಅದಾದಮೇಲೆ ಪಂಡಿತರು ಅವರ ಒಂದು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಮಂತ್ರೋಪಚಾರಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕೆಲವೊಂದು ಮಂತ್ರಗಳೆಲ್ಲ ಆದಮೇಲೆ ಇಲ್ಲಿ ಹೆಣ್ಣಿನ ಅಣ್ಣ ತಮ್ಮಂದಿರ ಒಂದು ಮುಖ್ಯವಾದ ಶಾಸ್ತ್ರ ನಡೆಯುತ್ತೆ. ಇದರಲ್ಲಿ ಗಂಡು ಹೆಣ್ಣಿನ ಕೈಲಿ ಒಂದು ಸಣ್ಣ ಮೊರ ಕೊಟ್ಟಿರ್ತಾರೆ. ಅಣ್ಣ ತಮ್ಮದಿರು ಅದರಲ್ಲಿ ಸ್ವಲ್ಪ ಸ್ವಲ್ಪ ಪುರಿ ಅಥವಾ ಭತ್ತನ ಹಾಕ್ತಾರೆ. ಅದನ್ನು ಹಾಕ್ತಾ ಅವರು 5-6 ರೌಂಡನ್ನು ತಿರುಗ್ತಾರೆ. ಅದಾದಮೇಲೆ ಈ ಥರ ಒಂದು ಗಠಬಂಧನ ನಡೆಯುತ್ತೆ. ಇದಾದಮೇಲೆ ಹುಡುಗ ಮಂಗಲಸೂತ್ರ ಅಂತ ಅಂದರೆ ತಾಳಿನ ಹಾಕ್ತಾರೆ. ಅದಾದಮೇಲೆ 5 ಸರಿ ಕುಂಕುಮವನ್ನು ಹೆಣ್ಣಿಗೆ ಸಿಂಧೂರ್ ದಾನ್ ಮಾಡ್ತಾನೆ ಹುಡುಗ. ಇದಿಷ್ಟು ಮದುವೆಯ ವಿಡಿಯೋ ಆಗಿತ್ತು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.